ಭಾಷಾ ಅವ್ರ ಕಡೆಯಿಂದ ಕೆಂಚನಪುರದ ಅಪ್ಡೇಟ್ ಇದು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಮುಖ್ಯಮಂತ್ರಿ 1 ಲಕ್ಷ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ಕೆಂಚನಪುರ ಸರ್ವೆ ನಂಬರ್ 63ರಲ್ಲಿ ಬೇಸ್ಮೆಂಟಲ್ಲಿ ಕೆಲಸ ಏನೇನಾಗಿದೆ ಅಂತೇಳಿದ್ರೆ, ಈಗ ಸ್ಯಾನಿಟರಿ ಲೈನ್ ಕಲೆಕ್ಷನ್ ಎಲ್ಲ ಈಗ ಆಲೋ ಬ್ಲ್ಯಾಕ್ ಕಟ್ಕೊಳ್ತಾ ಇದ್ದಾರೆ. ಅಂದರೆ ಮೋರಿಗಳದ್ದು ಡ್ರೈನೇಜ್ ನೀರು ವಾಟ್ರದ್ದು ಪೈಪ್ ಲೈನ್ ಎಲ್ಲ ಎಳೆದು ಬಿಡ್ತಾ ಇದ್ದಾರೆ. ನೆಕ್ಸ್ಟು ಕಾಂಪೌಂಡ್ ಆಗಬೇಕು, ಅದ ನಂತರ ಗೇಟ್ ಆಗಬೇಕು, ಸೆಕ್ಯೂರಿಟಿ ರೂಮ್ ಆಗಬೇಕು, STP ಪ್ಲ್ಯಾಂಟ್ ಆಗಬೇಕು, ಮತ್ತು ಹಲವಾರು ಕೆಲಸಗಳು. ಇದು ಟಾಪ್ ಟೆರೆಸ್ಸಲ್ಲಿ ಅಂದರೆ ಮೇಲ್ಗಡೆ ಟಾಪಲ್ಲಿ ಎಲ್ಲಕ್ಕೂ ನೋಡಿ, ಇಲ್ಲಿ ನೆಲದಲ್ಲಿ ಎಲ್ಲ ಲೈನ್ಗಳೆಲ್ಲ ಎಳಿಬೇಕಾಗುತ್ತೆ. ಈ ಲೈನು ವಾಟರ್ ಲೈನ್ ಎಲ್ಲ ಎಳಿಬೇಕಿಲ್ಲಿ. ಪೈಪ್ ಲೈನ್ ಬೇಸ್ಮೆಂಟಿಗೆ ಹೋಗೋದಕ್ಕೆ, ನಮ್ಮ ಮನೆ ನೀರು ಬರೋದಕ್ಕೆ ಇಲ್ಲಿ ಟೆರೆಸ್ ಮೇಲೆ ಎಲ್ಲದಕ್ಕೂ ಪೈಪ್ ಲೈನ್ ಬರಬೇಕು, ವಾಟರ್ ಲೈನು. ಒಂದು ಸೈಡ್ದು ಫೈರಿಂಗ್ ಪೈಪ್ ಬಿಟ್ಟಿದ್ದಾರೆ ರೆಡ್ ಕಲರು, ನೋಡಿ ತೋರಿಸ್ತೀನಿ ಈಗ. ಈಗ ಅದು ರೆಡ್ ಕಲರ್ ಪೈಪ್ ತೋರಿಸಿದ್ನಲ್ಲ, ಅದು ಫೈರಿಂಗ್ ಪೈಪ್ ಅಂತ, ವಾಟರ್ ಪೈಪು ಫೈರಿಂಗ್ ಪೈಪು. ಅದು ಆ ಸೈಡು ಆ ಕಡೆ ನೋಡಿ, ಆ ಕಡೆ ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕಿಗೂ ಆ ಥರ ಪೈಪ್ ಬರಬೇಕು, ಪ್ರತಿಯೊಂದು ಬರಬೇಕು. ಮೇಲ್ಗಡೆ ಲೈನಿಂಗ್ ಎಲ್ಲ ಬಂದು ನಂತರ ಎಲ್ಲ ಈಗ ಬಿಲ್ಡಿಂಗ್ ಸುತ್ತಲೂ ಪೈಪ್ ಲೈನ್ಸ್ ಎಲ್ಲ ಆಗಿದೆ. ಮತ್ತು ಸ್ಯಾನಿಟರಿ ಲೈನ್ಸು, ವಾಟರ್ ಲೈನು ಎಲ್ಲ ಈಗ ಸುತ್ತಲೂ ಬಿಲ್ಡಿಂಗ್ ಸುತ್ತಲೂ ಕಂಪ್ಲೀಟ್ ಆಗಿದೆ. ಇನ್ನು ಬೇಸ್ಮೆಂಟದೇ ಮೇನ್ ಇಂಪಾರ್ಟೆಂಟು, ಅದು ಕೂಡ ಆಗಿ ಬೇಸ್ಮೆಂಟ್ ಕೆಲಸ ಮುಗಿದ ನಂತರ ಇಂಟೀರಿಯರ್ ಕೆಲಸ ಶುರುವಾಗೋದ ನಂತರ ಇರುತ್ತೆ. ಯಾವಾಗ ಹಂಚಿಕೆ ಮಾಡೋದಕ್ಕೆ ಅಂತ ವೇಟಿಂಗ್ ಲಿಸ್ಟಲ್ಲಿದ್ದೀವಿ, ನೋಡಬೇಕು. ವೇಟಿಂಗ್ ಲಿಸ್ಟು ಇನ್ನೂ ಅನುದಾನ ಬೇಗ ಬಿಡುಗಡೆ ಆದರೆ ಬೇಗ ಫಾಸ್ಟಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಒಪಿನಿಯನ್ ಇದೆ. ವೇಟಿಂಗ್ ಲಿಸ್ಟಲ್ಲಿದ್ದೀವಿ. ಕೆಂಚನಪುರದ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ನಾವು 525 ಜನನೂ ಒಂದು ರೀತಿ ಹೋಗಿ ಒಂದು ಭೇಟಿ ಮಾಡಿ ಒಂದು ಏನಿದೆ ಇದಕ್ಕೆ ಸಮಸ್ಯೆ ಕೊರತೆಗೆ ಪರಿಹಾರ ತಗೊಬರ್ಬೇಕಾಗಿ 1 ಲಕ್ಷ ಬಹುಮಹಡಿ ಕೆಂಚನಪುರದ ಫಲಾನುಭವಿಗಳಲ್ಲಿ ರಿಕ್ವೆಸ್ಟ್ ಜೊತೆಗೆ ಮನವಿ ಇದೆ. ಇದನ್ನು ನಾವೆಲ್ಲ ಪಾಲಿಸಿದರೆ, ಇದು ಸ್ಟಾರ್ಟಿಂಗಿಂದನೂ ಈ ಕ್ಷೇತ್ರದ ಫಲಾನುಭವಿ ಯಾರು ಕೂಡ ಬರದೇ ಇರೋದ್ರಿಂದ ಒಂದು ಸಮಸ್ಯೆಗೆ ಉಂಟಾಗಿರೋಂಥ ಕೆಂಚನಪುರ ಆಗಿದೆ. ಅದೊಂದು ಸಮಸ್ಯೆಗೆ ಸಿಲುಕಿರೋಂಥ ಕೆಂಚನಪುರ ಆಗಿದೆ. ಎಲ್ಲ ಫಲಾನುಭವಿಗಳು ಅರ್ಥ ಮಾಡಿಕೊಂಡು ನೆಕ್ಸ್ಟು ಮೂಮೆಂಟಿಗೆ ಎಲ್ಲ ಸೇರಿ ಬಂದು ಈ ಒಂದು ಕುಂದುಕೊರತೆಗೆ ಬಗೆಹರಿಸೋ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗುತ್ತೆ. ಮಾಡಿ ಈ ಒಂದು ಮನೆಗೆ ಸೇರುವಂಥ ಕೆಲಸ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಹೊಂದಾಣಿಕೆಯಾಗಿ ಎಲ್ಲರೂ ಇದ್ದರೆ ಮಾತ್ರ ಇದಕ್ಕೆ ಕುಂದುಕೊರತೆಗೆ ಬಗೆಹರಿಸೋ ಕೆಲಸ ಆಗುತ್ತೆ. ಯಾರು ಕೂಡ ಒಬ್ಬ ಮಾತಿಗೆ ಕಿವಿ ಕೊಡದೆ ನಾವು ಏನು ಮಾಡಬೇಕು, ಯಾವ ರೀತಿ ಮಾಡಿದರೆ ಬಗೆಹರಿಯುತ್ತೆ ಅನ್ನೋದಕ್ಕೆ ನಮ್ಮ ಈ ರೂಪಾ ಚಾನಲ್ ಮೂಲಕ ಪ್ರತಿಯೊಂದು ಅಪ್ಡೇಟ್ಗಳನ್ನ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಇದೆ ಫಲಾನುಭವಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರೂಪಾ ಚಾನಲ್ ಬರುವಂಥ ಪ್ರತಿಯೊಂದು ಅಪ್ಡೇಟ್ಗಳನ್ನು ಎಲ್ಲ ಫಲಾನುಭವಿಗಳನ್ನು ತಲುಪಿಸೋ ಕೆಲಸ ಮಾಡಿ. ಅವರು ಕೂಡ ನೀವು ಲೈಕ್ ಮಾಡಿ, ಶೇರ್ ಮಾಡೋದಕ್ಕೆ ಅಪ್ಡೇಟ್ ಕೊಡಿ. ಮತ್ತು ಪ್ರತಿಯೊಂದು ವೀಡಿಯೋನು ನಿಮಗೆ ನಿರಂತರವಾಗಿ ರೂಪಾ ಚಾನಲ್ ಮೂಲಕ ಸಿಗ್ತಾ ಇರುತ್ತೆ. ನಮ್ಮ ಇಂಡಿಯನ್ ಪ್ಯಾಂಥರ್ಸ್ ವತಿಯಿಂದ ನಿರಂತರವಾಗಿ ಈ ಒಂದು ಹೋರಾಟದ ಸಮಸ್ಯೆಗಳನ್ನ ಕುಂದುಕೊರತೆಯನ್ನು ಬಗೆಹರಿಸೋ ಕೆಲಸ ನಿರಂತರವಾಗಿ ಮಾಡ್ತಾ ಇರುತ್ತೆ. ಯಾವಾಗಲೂ ನಿಮ್ಮ ಜೊತೆಗೆ ಕೈ ಹಿಡಿದು ನಡೆಸುವಂಥ ಕೆಲಸ ಯಾವಾಗಲೂ ಮಾಡುತ್ತಿರುತ್ತೆ ಅಂತ ನಮ್ಮ ಇಂಡಿಯನ್ ಪ್ಯಾಂಥರ್ಸ್ ವತಿಯಿಂದ ಮತ್ತೊಮ್ಮೆ ಇನ್ನೊಂದು ಕಳೆ ಜೊತೆಗೆ ಮನವಿ ಜೊತೆಗೆ ರಿಕ್ವೆಸ್ಟ್ ಇದೆ. ಫಲಾನುಭವಿಗಳು ದಯವಿಟ್ಟು ಎಲ್ಲ ಸೇರಿ ಹೊಂದಾಣಿಕೆಯಾಗಿ ಒಗ್ಗಟ್ಟಾಗಿ ಇದ್ದರೆ ಮಾತ್ರ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗುವಂಥ ಕೆಲಸ ಆಗುತ್ತೆ. ತಾವೆಲ್ಲ ಒಗ್ಗಟ್ಟಾಗಿ ಇದ್ದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗೋಂಥ ಕೆಲಸ ಆಗುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಏನು, ನೆಕ್ಸ್ಟು ಇನ್ನೊಂದು ಸತಿ ಕರೆದಾಗ ತಾವೆಲ್ಲರೂ ಬಂದು ಕೈ ಜೋಡಿಸಿ ನಮ್ಮ ಏನು ಸಮಸ್ಯೆ ಇದೆ ಕುಂದುಕೊರತೆ ಬಗೆಹರಿಸೋ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ಮಾಡಿ ಈ ಒಂದು ಮನೆಗೆ ಸೇರುವಂಥ ಕೆಲಸನೂ ಮಾಡಬೇಕು, ಎಲ್ಲನೂ ಸೇರಿಸೋಂಥ ಕೆಲಸ ಮಾಡಬೇಕು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರಿದ್ರೆ ಅವರು ಕೂಡ ನಾವು ಸಪೋರ್ಟ್ ಮಾಡೋಂಥ ಕೆಲಸನೂ ನಾವೆಲ್ಲ ಮಾಡಬೇಕಾಗುತ್ತೆ. ನಮ್ಮ ಇಂಡಿಯನ್ ಪ್ಯಾಂಥರ್ಸ್ ವತಿಯಿಂದ ಏನಿದೆ ರೂಪಾ ಚಾನಲ್ ಮೂಲಕ ಪ್ರತಿಯೊಂದನ್ನು ನಾವು ನಿರಂತರ ತೋರಿಸೋವಂಥ ಕೆಲಸ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ನಿಮ್ಮ ಕೈ ಹಿಡಿದು ನಡೆಸುವಂಥ ಯಾವಾಗಲೂ ಕೆಲಸ ಮಾಡುತ್ತೆ. ಧನ್ಯವಾದಗಳು, ನಮಸ್ಕಾರ.